ಕರಾವಳಿ ಭಾಗದಲ್ಲಿ ರಣಭೀಕರ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತ. ಮಳೆರಾಯನ ನರ್ತನ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತ ಆಗಿದೆ. ಉಷಾ ಅಶೋಕ ಅನ್ನೋರ ಮನೆ ಗೋಡೆ ಕುಸಿತ ಆಗಿದೆ. ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಗೋಡೆ ಗುತ್ತಂತೇಳಿ ಕುಸಿದು ಬಿದ್ದಿದೆ. ಪ್ರಾಣಾಪಾಯದಿಂದ ಮನೆ ಮಂದಿ ಕೈಬಟ್ಟಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಕದ್ರಿ ಸಮೀಪದ ಕೈಬಟ್ಟಲ್ ಮನೆ ಗೋಡೆ ಕುಸಿತ ಆಗಿ ಯಾವುದೇ ದುರಂತ ಸಂಭವಿಸಿಲ್ಲ, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ನಿರಂತರವಾಗಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದೆ. ಊರುಗಳಿಗೆ ಸಂಪರ್ಕವೇ ಕಡಿತ ಆಗಿದೆ. ಗುಡ್ಡ ಕುಸಿತ ಇದೆ. ಮರಗಿಡಗಳು ರಸ್ತೆ ಮೇಲೆ ಕೌಚಿಕೊಳ್ತಾ ಇದ್ದಾವೆ. ಈ ಮಳೆಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಪ್ರಾಣಕ್ಕೂ ಕೂಡ ಕುತ್ತು ತರ್ತಾ ಇದೆ ಈ ಮಳೆ. ಮನೆ ಕುಸಿತ ಜಾಗ ಕದ್ರಿಯ ಕೈಬಟ್ಟಲ್ನಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ವರುಣನ ಆರ್ಭಟ ಜೋರಾಗಿದ್ದು ಹಲವು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಹಲವು ಕಡೆ ಮನೆ ಕುಸಿತ, ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಇಂತಹ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಕದ್ರಿ ಕೈಬಟ್ಟಲ್ನಲ್ಲೂ ಕೂಡ ಏನು ಉಷಾ ಅಶೋಕ್ ಅವರಿಗೆ ಸೇರಿದಂತಹ ಮನೆಯ ಹಿಂಬದಿ ಕುಸಿದಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಇದು ಉಷಾ ಅಶೋಕ್ ಅವರ ಮನೆ. ಈ ಮನೆಯ ಹಿಂಬದಿ ಒಂದು ರೀತಿಯಲ್ಲಿ ಗುಡ್ಡ ಪ್ರದೇಶದ ರೀತಿ ಇರುವಂತದ್ದು. ಈ ಮನೆಯ ಹಿಂಬದಿ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದು ನೋಡಬಹುದು. ಅಂದ್ರೆ ಹಿಂಬದಿಯಲ್ಲಿ ಒಂದು ರೀತಿಯ ಕಾಂಪೌಂಡ್ ರೀತಿ ಇತ್ತು. ಆ ಕಾಂಪೌಂಡ್ ನ ಗೋಡೆ ಕುಸಿದು ಮನೆಯ ಗೋಡೆಗೆ ಬಿದ್ದಿರುವಂತದ್ದು. ಹೀಗಾಗಿ ಆ ಮನೆಯ ಗೋಡೆ, ಹಿಂಬದಿಯ ಗೋಡೆ ಕೂಡ ಬಿದ್ದಿರುವಂತದ್ದು. ಈ ಭಾಗದ ಕಲ್ಲುಗಳನ್ನು ಗಮನಿಸಬಹುದು. ಮೇಲೆ ದೊಡ್ಡದಾದಂತಹ ಕಾಂಪೌಂಡ್ ಇತ್ತು. ಅದು ಮೊನ್ನೆಯಿಂದ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ಆ ಭಾಗದ ಮಣ್ಣು ಸಡಿಲಗೊಂಡು ಗೋಡೆ ಕುಸಿದು ಬಿದ್ದಿರುವಂತದ್ದು. ಆ ರೀತಿಯಾಗಿ ಬಿದ್ದಂತ ಕಾರಣವಾಗಿ ಮನೆಯ ಕಿಚನ್ಗೆ ಕೂಡ ಈ ರೀತಿಯಾಗಿ ಗೋಡೆ ಬಿದ್ದಿರುವಂತದ್ದು. ಇದು ಮಣ್ಣಿನಿಂದ ನಿರ್ಮಾಣವಾಗಿರತಕ್ಕಂತಹ ಮನೆ. ಹೀಗಾಗಿ ಘಟನೆಗಳು ನಡೀತಾ ಇರುವಂತದ್ದು. ನಮ್ ಜೊತೆ ಮನೆಯ ಮನೆಯವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಇದು ಯಾವಾಗ ಈ ರೀತಿಯಾಗಿ ಗೋಡೆ ಕುಸಿತ ಆಗಿದೆ? ಇದು ಶನಿವಾರ ಸಂಜೆ ಒಂದು 6 ಗಂಟೆ ವೇಳೆಗೆ ಆಗಿದೆ. ಅದಂದ್ರೆ ಖಾಸಗಿ ಜಾಗದು ಗೋಡೆ ಆದ್ರಿಂದ ಬಿದ್ಮೇಲೆ ಆ ಜಾಗದವಸ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ. ನಾವು ಹೋಗಿ ತಿಳಿಸಿದ್ವಿ ಹೀಗೆ ಆಗಿದೆ, ದೊಡ್ಡದು ಗೋಡೆ ಎಲ್ಲ ಬಿದ್ದು ನಮ್ದು ಮೈನ್ ಸ್ವಿಚ್ ಎಲ್ಲ ಇದಾಗಿ ಕರೆಂಟ್ ಎಲ್ಲ ಇಲ್ಲದಾಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಬರ್ತೇವೆ ನೋಡ್ಲಿಕ್ಕೆ ಅಂತ ಹೇಳಿದ್ರು. ಹಾಗೆ ಆ ಜಾಗದವಸ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಆಯ್ತು ಅಂತ ಹೇಳಿದ್ರು. ಮತ್ತೆ ಈಗ ಅದೇ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ನಮ್ಗೆ, ಅಂದ್ರೆ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಸಹ. ಈಗ ಅವರು ಅಮ್ಮನ ಕೆಲಸದ ಮನೆಯಲ್ಲಿ ಹೋಗಿ ನಾವು ಸ್ಟೇ ಆಗ್ತಾ ಇದ್ದೇವೆ, ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೇವೆ. ರಾತ್ರಿ ಒಂದು ಹಗಲಲ್ಲಿ ಇಲ್ಲೇ ಇದ್ದೇವೆ ನಾವು. ನಿನ್ನೆ ಇನ್ನೊಂದು ಗೋಡೆ ಎಲ್ಲ ಬಿತ್ತು ಅಲ್ಲಿ. ಹಿಂಬದಿಯ ಮನೆಯ ಕಾಂಪೌಂಡ್ ಏನಂತ? ಹೌದು, ಮನೆಯವರದ್ದು ಖಾಲಿ ಜಾಗ. ಅದು ಮೇಲೆ ಮನೆಯವರದ್ದು ಖಾಲಿ ಜಾಗ, ಅವರದ್ದು ಕಾಂಪೌಂಡ್. ಮತ್ತೆ 2-3 ಮರ ಸಹ ಉಂಟು, ಬೀಳುವ ಸಾಧ್ಯತೆ ಉಂಟು. ಅದು ಬೆಂಡಾಗಿದೆ ಅಂತೆ. ಮೇಲೆ KB ಅವರು ಬಂದಾಗ ನಮ್ಗೆ ತಿಳಿಸಿದ್ರು, ಹೀಗೆ ಮರ ಸಹ ಉಂಟು, ಡೇಂಜರ್ ಉಂಟು, ಇಲ್ಲಿ ಕುತ್ಕೊಳ್ಬೇಡಿ, ಮರ ಯಾವಾಗ ಬೇಕಾದ್ರೂ ಬೀಳ್ಬಹುದು, ಗಾಳಿ ಮಳೆ ನಿಲ್ತಾ ಇಲ್ಲ ಅಲ್ಲ ಮಳೆ. ಕಳೆದ ವರ್ಷ ಕೂಡ ಅಲ್ಲಿ ಇದು ಕಾಂಪೌಂಡ್ ನ ಕಲ್ಲೇನು ಬೀಳ್ತಿತ್ತು, ಅಥವಾ ಫಸ್ಟ್ ಟೈಮ್ ಈ ರೀತಿ ಹೀಗೆ ಆದದ್ದು? ಮುಂಚೆ ಆಚೆ ಸೈಡ್ ಬಿದ್ದಿದೆ ಅಂತೆ, ನಮಗೆ ಅಂತದ್ದು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಈಗ ಇಲ್ಲೆಲ್ಲ ಸ್ವಲ್ಪ ಎದುರು ಬಿದ್ದದ್ದು ಅದ್ರಷ್ಟೇ ಕುತ್ಕೊಂಡಿತ್ತು. ಈಗ ಅದ್ರ ಬಿರುಕಲ್ಲಿ ಇಲ್ಲೆಲ್ಲ ಅಂಗಳ ಸಹ ಸ್ವಲ್ಪ ಬಿರುಕೆಲ್ಲ ಬಿಟ್ಟಿದೆ, ಅಲ್ಲೆಲ್ಲ ಅಂಗಳದಲ್ಲಿ ಸ್ವಲ್ಪ ಇದಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಶಾಶ್ವತವಾದಂತಹ ಬೇರೆ ರೀತಿಯಾದಂತಹ ಪರಿಹಾರ ಕಲ್ಪಿಸುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ಭಾಗದಲ್ಲಿ ರಣಭೀಕರ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತ. ಮಳೆರಾಯನ ನರ್ತನ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತ ಆಗಿದೆ. ಉಷಾ ಅಶೋಕ ಅನ್ನೋರ ಮನೆ ಗೋಡೆ ಕುಸಿತ ಆಗಿದೆ. ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಗೋಡೆ ಗುತ್ತಂತೇಳಿ ಕುಸಿದು ಬಿದ್ದಿದೆ. ಪ್ರಾಣಾಪಾಯದಿಂದ ಮನೆ ಮಂದಿ ಕೈಬಟ್ಟಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಕದ್ರಿ ಸಮೀಪದ ಕೈಬಟ್ಟಲ್ ಮನೆ ಗೋಡೆ ಕುಸಿತ ಆಗಿ ಯಾವುದೇ ದುರಂತ ಸಂಭವಿಸಿಲ್ಲ, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ನಿರಂತರವಾಗಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದೆ. ಊರುಗಳಿಗೆ ಸಂಪರ್ಕವೇ ಕಡಿತ ಆಗಿದೆ.
ಗುಡ್ಡ ಕುಸಿತಾ ಇದೆ, ಮರಗಿಡಗಳು ರಸ್ತೆ ಮೇಲೆ ಕವುಚಿಕೊಳ್ತಾ ಇದ್ದಾವೆ. ಈ ಮಳೆಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಪ್ರಾಣಕ್ಕೂ ಕೂಡ ಕುತ್ತು ತರ್ತಾ ಇದೆ ಈ ಮಳೆ. ಮನೆ ಕುಸಿತ ಜಾಗ ಕದ್ರಿಯ ಕೈಬಟ್ಟಲ್ನಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ವರುಣನ ಆರ್ಭಟ ಜೋರಾಗಿದ್ದು ಹಲವು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಹಲವು ಕಡೆ ಮನೆ ಕುಸಿತ, ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಇಂತಹ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಕದ್ರಿ ಕೈಬಟ್ಟಲ್ನಲ್ಲೂ ಕೂಡ ಏನು ಉಷಾ ಅಶೋಕ್ ಅವರಿಗೆ ಸೇರಿದಂತಹ ಮನೆಯ ಹಿಂಬದಿ ಕುಸಿದಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಇದು ಉಷಾ ಅಶೋಕ್ ಅವರ ಮನೆ. ಈ ಮನೆಯ ಹಿಂಬದಿ ಒಂದು ರೀತಿಯಲ್ಲಿ ಗುಡ್ಡ ಪ್ರದೇಶದ ರೀತಿ ಇರುವಂತದ್ದು. ಈ ಮನೆಯ ಹಿಂಬದಿ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದು ನೋಡಬಹುದು. ಅಂದ್ರೆ ಹಿಂಬದಿಯಲ್ಲಿ ಒಂದು ರೀತಿಯ ಕಾಂಪೌಂಡ್ ರೀತಿ ಇತ್ತು, ಆ ಕಾಂಪೌಂಡ್ ನ ಗೋಡೆ ಕುಸಿದು ಮನೆಯ ಗೋಡೆಗೆ ಬಿದ್ದಿರುವಂತದ್ದು. ಹೀಗಾಗಿ ಆ ಮನೆಯ ಗೋಡೆ, ಹಿಂಬದಿಯ ಗೋಡೆ ಕೂಡ ಬಿದ್ದಿರುವಂತದ್ದು. ಈ ಭಾಗದ ಕಲ್ಲುಗಳನ್ನು ಗಮನಿಸಬಹುದು. ಮೇಲೆ ದೊಡ್ಡದಾದಂತಹ ಕಾಂಪೌಂಡ್ ಇತ್ತು, ಅದು ಮೊನ್ನೆಯಿಂದ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ಆ ಭಾಗದ ಮಣ್ಣು ಸಡಿಲಗೊಂಡು ಗೋಡೆ ಕುಸಿದು ಬಿದ್ದಿರುವಂತದ್ದು. ಆ ರೀತಿಯಾಗಿ ಬಿದ್ದಂತಹ ಕಾರಣವಾಗಿ ಮನೆಯ ಏನೋ ಕಿಚನ್ಗೆ ಕೂಡ ಈ ರೀತಿಯಾಗಿ ಗೋಡೆ ಬಿದ್ದಿರುವಂತದ್ದು. ಇದು ಮಣ್ಣಿನಿಂದ ನಿರ್ಮಾಣವಾಗಿರತಕ್ಕಂತಹ ಮನೆ. ಹೀಗಾಗಿ ಘಟನೆಗಳು ನಡೀತಾ ಇರುವಂತದ್ದು. ನಮ್ಮ ಜೊತೆ ಮನೆಯ ಮನೆಯವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಇದು ಯಾವಾಗ ಈ ರೀತಿಯಾಗಿ ಗೋಡೆ ಕುಸಿತ ಆಯಿತು? ಇದು ಶನಿವಾರ ಸಂಜೆ ಒಂದು 6 ಗಂಟೆಯ ವೇಳೆಗೆ ಆಗಿದೆ. ಅದಂದ್ರೆ ಖಾಸಗಿ ಜಾಗದು ಗೋಡೆ ಆದ್ರಿಂದ ಬಿದ್ಮೇಲೆ ಆ ಜಾಗದವಸ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ. ನಾವು ಹೋಗಿ ತಿಳಿಸಿದ್ವಿ ಹೀಗೆ ಆಗಿದೆ, ದೊಡ್ಡದು ಗೋಡೆ ಎಲ್ಲ ಬಿದ್ದು ನಮ್ದು ಮೇನ್ ಸ್ವಿಚ್ ಎಲ್ಲ ಇದಾಗಿ ಕರೆಂಟ್ ಎಲ್ಲ ಇಲ್ಲದಾಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಬರ್ತೇವೆ ನೋಡ್ಲಿಕ್ಕೆ ಅಂತ ಹೇಳಿದ್ರು. ಹಾಗೆ ಆ ಜಾಗದವಸ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಆಯ್ತು ಅಂತ ಹೇಳಿದ್ರು. ಮತ್ತೆ ಈಗ ಅದೇ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ನಮ್ಗೆ, ಅಂದ್ರೆ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಸಹ. ಈಗ ಅವರು ಅಮ್ಮನ ಕೆಲಸದ ಮನೆಯಲ್ಲಿ ಹೋಗಿ ನಾವು ಸ್ಟೇ ಆಗ್ತಾ ಇದ್ದೇವೆ, ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೇವೆ. ರಾತ್ರಿ ಒಂದು ಹಗಲಲ್ಲಿ ಇಲ್ಲೇ ಇದ್ದೇವೆ ನಾವು. ನಿನ್ನೆ ಇನ್ನೊಂದು ಗೋಡೆ ಎಲ್ಲ ಬಿತ್ತು ಅಲ್ಲಿ. ಹಿಂಬದಿಯ ಮನೆಯ ಕಾಂಪೌಂಡ್ ಏನಂತ? ಹೌದು, ಮನೆಯವರದ್ದು ಖಾಲಿ ಜಾಗ, ಅದು ಮೇಲೆ ಮನೆಯವರದ್ದು ಖಾಲಿ ಜಾಗ, ಅವರದ್ದು ಕಾಂಪೌಂಡ್. ಮತ್ತೆ 2-3 ಮರ ಸಹ ಉಂಟು, ಬೀಳುವ ಸಾಧ್ಯತೆ ಉಂಟು. ಅದು ಬೆಂಡಾಗಿದೆ ಅಂತೆ. ಮೇಲೆ KB ಅವರು ಬಂದಾಗ ನಮ್ಗೆ ತಿಳಿಸಿದ್ರು, ಹೀಗೆ ಮರ ಸಹ ಉಂಟು, ಡೇಂಜರ್ ಉಂಟು, ಇಲ್ಲಿ ಕುತ್ಕೊಳ್ಬೇಡಿ, ಮರ ಯಾವಾಗ ಬೇಕಾದ್ರೂ ಬೀಳ್ಬಹುದು, ಗಾಳಿ ಮಳೆ ನಿಲ್ತಾ ಇಲ್ಲ ಅಲ್ಲ ಮಳೆ. ಕಳೆದ ವರ್ಷ ಕೂಡ ಅಲ್ಲಿ ಕಾಂಪೌಂಡ್ ನ ಕಲ್ಲೇನು ಬೀಳ್ತಿತ್ತು, ಅದು ಫಸ್ಟ್ ಟೈಮ್ ಈ ರೀತಿ ಹೀಗೆ ಆದದ್ದು. ಮುಂಚೆ ಆಚೆ ಸೈಡ್ ಬಿದ್ದಿದೆ ಅಂತೆ, ನಮಗೆ ಅಂತದ್ದು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಈಗ ಇಲ್ಲೆಲ್ಲ ಸ್ವಲ್ಪ ಎದುರು ಬಿದ್ದದ್ದು ಅದ್ರಷ್ಟೇ ಕುತ್ಕೊಂಡಿತ್ತು. ಈಗ ಅದ್ರ ಬಿರುಕಲ್ಲಿ ಇಲ್ಲೆಲ್ಲ ಅಂಗಳ ಸಹ ಸ್ವಲ್ಪ ಬಿರುಕೆಲ್ಲ ಬಿಟ್ಟಿದೆ, ಅಲ್ಲೆಲ್ಲ ಅಂಗಳದಲ್ಲಿ ಸ್ವಲ್ಪ ಇದಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಶಾಶ್ವತವಾದಂತಹ ಬೇರೆ ರೀತಿಯಾದಂತಹ ಪರಿಹಾರ ಕಲ್ಪಿಸುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ಭಾಗದಲ್ಲಿ ರಣಭೀಕರ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತ. ಮಳೆರಾಯನ ನರ್ತನ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತ ಆಗಿದೆ. ಉಷಾ ಅಶೋಕ ಅನ್ನೋರ ಮನೆ ಗೋಡೆ ಕುಸಿತ ಆಗಿದೆ.